ಶಾರದಾ ನಮಸ್ಕಾರ. ನಾವು 6ರಿಂದ 3 ಬರೆದಿಲ್ಲ, 6ರಿಂದ 12ಗೆ ಹೋಗ್ತೀವಿ ನಾವು. ಆದರೆ ನೀವು ಕೇಳೋ ಪ್ರಶ್ನೆಗೆಲ್ಲ ಒಂದು ಅರ್ಥ ಆಗಿದೆ ಅಂದರೆ, ವಿಕ್ರಮ್ ಅವರಿಂದ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದೆ. ಎಲ್ಲರಿಗೂ ಪ್ರೀತಿ, ನೀವು ಪ್ರತಿಯೊಬ್ಬರು ಕೇಳಿದ್ದೀರ ಅಂದರೆ ಪ್ರೀತಿ ಜಾಸ್ತಿ ಅವ್ರ ಮೇಲೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ. ಟು ಟೆಲ್ ಯು ಎಕ್ಸಾಕ್ಟ್ಲಿ ಫ್ರ್ಯಾಂಕ್ಲಿ, ಇನ್ಫ್ಯಾಕ್ಟ್ 2 days ಬ್ಯಾಕ್ ಆಲ್ಸೋ ವಿ ಡಿಡ್ ಶೂಟಿಂಗ್ ಮಾಡಿ ಈ ಸಾಂಗ್ ಚೇಂಜ್ ಮಾಡಿದ್ವಿ. ನೋಬಡಿ ಅಬ್ಸರ್ವ್, ನೋಬಡಿ ನೋ ಅಬೌಟ್ ಇಟ್. ವಿ ಈಕ್ವಲಿ ಇನ್ವಾಲ್ವ್ ಇನ್ ದ್ಯಾಟ್, ಲೈಕ್ ಡೈರೆಕ್ಟರ್ ಆಗಲಿ, ನಾವಾಗಲಿ, ವಿಕ್ರಮ್ ಆಗಲಿ, ಐ ಮೀನ್ ಎವ್ರಿಬಡಿ, ಇನ್ಫ್ಯಾಕ್ಟ್ ಇಷ್ಟ ಆಗಲಿ. And we all working on so closely because industry is new for me. Kannada, this movie industry is new for me. We are working in the creative part. ಸುಮ್ಮನೆ ನೀವು ಹೇಳ್ದಂಗೆ ಅವಳು ಹೇಳಿದ್ರಲ್ಲ, ಸ್ಯಾಟಲೈಟ್ ಅವ್ರು ತಗೋಪಿಲ್ಲ ಅಂದರೆ ತೊಗೊಳಲ್ವಾ ಮೇಡಮ್, ಮಾತ್ರ ನಾವು ಚಾನ್ಸ್ ಕೊಡೋದಿಲ್ಲ. ಯಾಕಂದರೆ ವಿ ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ಸ್ ವಿತ್ ಕ್ರಿಯೇಟಿವಿಟಿ. ಈಗ ಲಾಸ್ಟ್ 3 days ಬ್ಯಾಂಚ್ ಕೂಡ ಒಂದು ಶೂಟಿಂಗ್ ಮಾಡಿದ್ರೆ ಆ್ಯಡ್ ಮಾಡಿದ್ವಿ ಮೂವಿಯಲ್ಲಿ, ಸಾಂಗಲ್ಲಿ. ಸೊ ಅದಕ್ಕೆ ನಾವು ಆಪರ್ಚುನಿಟಿ ಕೊಡೋದಿಲ್ಲ. ವಿ ವಿಲ್ ರಿವ್ಯೂ 100 times, ಬಟ್ ವಿ ವಿಲ್ ನಾಟ್ ಡಿಲೇ. ದ ಮೂವಿ ವಿಲ್ ಬಿ ರಿಲೀಸ್ಡ್ ವೆರಿ ಶಾರ್ಟ್ಲಿ. ನಾಟ್ ಡೋಂಟ್ ಟೆಲ್. ನೈ ಐ ಆಮ್ ಸೇಯಿಂಗ್ ನಾಟ್ ಡೋಂಟ್ ಟೆಲ್ ನಥಿಂಗ್. ಸೇ ಮ್ಯಾಮ್ ಕೇಳಿ ಒಂದು ನಿಮಿಷ ಮಂಗಳವ್ರೆ. ಇಲ್ಲ ಇರಿ ಒಂದು ನಿಮಿಷ ಮ್ಯಾಮ್ ಡೋಂಟ್ ಆಸ್ಕ್. ಇವಾಗ ಏನು ಗೊತ್ತಾ, ಹಲೋ ಒಂದು ನಿಮಿಷ, ಏನು ಗೊತ್ತಾ, ಕ್ಯಾಮ್ರಾಗಳು ನಾವು ಹಿಂದೆ ಇಟ್ಕೊಂಡು ನಿಮ್ಮ ಮುಖ ತೋರಿಸ್ಬೇಕು. ಯಾಕೆ ಹೇಳ್ತೀನಿ ಅವ್ರು ಹೇಳಿದ್ದು? ಇಲ್ಲ ಯಾಕೆ ಹೇಳ್ತೀನಿ ಕೇಳಿ. ಅವ್ರು ಹೇಳಿದ್ದು ಆ್ಯಡ್ ಮಾಡಿದ್ದೀವಿ, ಪ್ಲೀಸ್ ನೀವು ಕೇಳೋ ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ್ದು ಆ್ಯಡ್ ಮಾಡಿರೋದು. ಸರಿ ಓಕೆ ಬಿಡಿ, ಸರಿ ಓಕೆ, ಅದನ್ನ ಬಿಡಿ, ಬೀಪ್ ಮಾಡಿ ಡಬ್ಬಿಂಗ್ ಮಾಡಿಸ್ತೀವಿ. ನೋ ಪ್ರಾಬ್ಲಮ್. We are added more into that. In 20% ಚೆನ್ನಾಗಿಲ್ಲ ಅಂದರೂ ಕೂಡ we will not release that. We are adding up more and more. See, first of all, we should be confident when we release a movie. We cannot just go like that. See, I don't have to release a movie, heck of it. ಅಯ್ಯೋ ಮೂವಿ ಆಯಿತು ಅರ್ಜೆಂಟ್ ಮಾಡಬೇಡ ಅಂತ ಆ ಥರ ಅರ್ಜೆಂಟೇನೂ ಇಲ್ಲ. The way your expectation from Vikram, I am 100% sure about that. We will fulfill that. We will not give an opportunity for anybody to say movie is bad. That's our efforts. We will see every point of it. That's how we are doing it. ಅದಕ್ಕೆ ಮೂವಿ ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಆಮೇಲೆ 6ರಿಂದ 3 ಆ ಸೀನ್ ಇಲ್ಲ ನಮ್ಮ ಹತ್ರ. ಯು ವಿಲ್ ಬಿ ಶಾಕ್. ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ ನನ್ನ ಕಡೆಯಿಂದ. 6ರಿಂದ 3 ಬಂದಿರೋ, ಓಕೆ, ಇವಾಗ 6ರಿಂದ 12 ಮಾಡ್ತಿದ್ದಾರಲ್ಲ, ಈ 3 ಏನಕ್ಕೆ ಮಾಡಿಲ್ಲ? ನೋ ಮೇಡಮ್, ಐ ಟೋಲ್ಡ್ ಯು ಎಕ್ಸಾಕ್ಟ್ಲಿ. ವೆನ್ ವಿ ಹಿಯರ್ ದ ಸ್ಟೋರಿ, ಸಿ ಇಂಡಸ್ಟ್ರಿ ಸಚ್ ಎ ಥಿಂಗ್. ನಾನು ಮೂವಿ ಮಾಡ್ತೇನೆ ಅಂತಷ್ಟೇ ಎಲ್ಲರೂ ಬರ್ತಾರೆ. ಪಾಪ ಎವ್ರಿಬಡಿ ವಾಂಟ್ ಟು ಡೂ. ದೇರ್ಸ್ ಎ ಡೈರೆಕ್ಟರ್ ಬಿಹೈಂಡ್ ಯು, ಮಾನ್ಸಾ. ಶಿ ಇಸ್ ಎ ಡೆಬ್ಯೂ ಡೈರೆಕ್ಟರ್. ನೌ ಶಿ ಈಸ್ ಶೂಟಿಂಗ್ ದ ಸೆಕೆಂಡ್ ಮೂವಿ. I mean, she never she was additional, director in that movie. She was not a assistant director actually. We gave a chance to her. We are hearing the story, we are changing the story, we are changing the concept. ಒಬ್ಬರು ಒಂದ್ಸರಿ ಬಜೆಟ್ 10 ಕೋಟಿ ಅಂತಾರೆ, 12 ಕೋಟಿ ಅಂತಾರೆ, 8 ಕೋಟಿ ಅಂತಾರೆ. ವಿ ಆರ್ ಬಿ ಲಿಟಲ್ ಕೇರ್ಫುಲ್ ಅಷ್ಟೇ. ಮೂವಿ ಅಂತೂ ಕಮ್ಮಿ ಆಗಲ್ಲ, ಮೂವಿ ಜಾಸ್ತಿನೇ ಆಗುತ್ತೆ. ಬಟ್ ವಿ ಆರ್ ಬಿಟ್ ಕಾಶಿಯಸ್ ಟು ಹ್ಯಾಂಡಲ್ ಇಟ್, ದಟ್ಸ್ ಆಲ್. Anyway, you also, all the best, because Thank you. I don't want to talk of another film here. Yeah. Anyway, all the best. Thank you. We are happy, at least we satisfied you. ನಿಮ್ಸ್ ಡೈರೆಕ್ಟರ್ಗೆ, ಹೀರೋಯಿನ್ಸ್ಗೆ ಏನಾದ್ರು ಕೇಳಬೇಕಂದ್ರೆ ಕೇಳಿ, ಅವರು. ಸೊ ಅದರಿಂದ ಮೇಡಮ್ ಪಾಸಿಟಿವ್ ಏನೋ ಹೇಳ್ತಾ ಇದ್ದಾರೆ. ಸೊ ಆ ಥರ ತುಂಬ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಏನು ನೀವೇನು ನಾರ್ಮಲಾಗಿ ಕೇಳಿದ್ರೆ ಅಷ್ಟೇ. ಕೇಳ್ಬೇಕು. ಇವಾಗ ಸಾಂಗ್ ತೋರಿಸಿದೆ, ಸಾಂಗ್ ಎಲ್ಲಿ ಹೆಂಗೋಯ್ತು, ಡ್ಯಾನ್ಸ್ ಹೆಂಗಿತ್ತು, ಹೌ ವಾಸ್ ದ ರಿಹರ್ಸಲ್. ಅವ್ರು ಹೇಳಿದ್ರು ನಿಮ್ಮ ಸಾಂಗ್ ಥೀಮ್ ಅಂದರೆ ಕ್ವಾಲಿಟಿ ಅಂತ. ಒಂದು ಸ್ಪೆಷಲ್ ಸಾಂಗಲ್ಲಿ ಅಟ್ರಾಕ್ಷನ್ ಇದ್ದೇ ಇರುತ್ತೆ, ಆ ಗ್ಲಾಮ್ ಇದ್ದೇ ಇರುತ್ತೆ. ಅದರಲ್ಲಿ ನಿಮ್ಮ ಫಿಲಮ್ ಕ್ವಾಲಿಟಿ ಹೇಗೆ ಹೇಳ್ಬೋದು? ಅದ್ರ ಬಗ್ಗೆ, ಅದ್ರ ಮೂಲಕ ಈ ಒಂದು ಸ್ಪೆಷಲ್ ಸಾಂಗಿಂದ ನಿಮ್ಮ ಕ್ವಾಲಿಟಿ ಆಫ್ ದ ಫಿಲಮ್ ಹೇಗೆ ತೋರಿಸ್ತೀರಾ? ಮ್ಯಾಮ್, ಈಗ ಈ ಸಾಂಗ್ ಬಂದಿದ್ದು ನಮ್ಮ ಕ್ವಾಲಿಟಿ ತೋರ್ಸಕ್ಕೆ ಬಂದಿಲ್ಲ. ಈ ಸಾಂಗ್ ಬಂದಿದ್ದು ಬಂದ್ಬಿಟ್ಟು ಮತ್ತೆ ಒಂದು ಹ್ಯಾಪಿಯಾಗಿ ಈ ಸಾಂಗ್ ಲಾಂಚ್ ಜೊತೆ ನಾವು ಸ್ಟಾರ್ಟ್ ಮಾಡಬೇಕು ಮೊಮೆಂಟಮ್ ಅಂತ ಈ ಸಾಂಗ್ ಬಂದಿದ್ದು. ಸೊ ಈ ಸಾಂಗ್ ಇದರಲ್ಲಿ ನಾನು ಬೇರೆ ಥರ ಯಾವುದಾದ್ರು ಹಾಕಿ ಬರೋಕ್ಕಿಂತ ಒಂದು ಹ್ಯಾಪಿ ಸಾಂಗ್, ಒಂದು ಜಾಲಿ ಸಾಂಗ್ ಬಂದು ಇದರಿಂದ ಮೊಮೆಂಟಮ್ ತಗೋದುತ್ತೆ ಸಿನಿಮಾ. ಸೊ ಅದಕ್ಕೋಸ್ಕರ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್, ಫಸ್ಟ್ ಸ್ಟೆಪ್ ಇದೆ ಅಷ್ಟೇ. ಅದಕ್ಕೋಸ್ಕರ ಈ ಸಾಂಗ್ ಬಿಟ್ಟಿದೆ. ನಮ್ಮ ಹತ್ರ ಇನ್ನೂ ಬೇಕಾದಷ್ಟು ಸಾಂಗ್ಸ್ ಬೇರೆ ಇದೆ, ಬಟ್ ದಿಸ್ ಇಸ್ ಲೈಕ್ ವೆರಿ ಜಾಲಿ ಸಾಂಗ್ ಅಂತ ಇದನ್ನ ಮಾಡಿಸ್ಕೊಂಡು. But I was like expecting that animals here, today. At least one there ನಾಯಿಗ ಆಡ್ತಾರೆ. ಇದೇನು ಝೂನಾ ಏನು ಮೇಡಮ್ ಇದು? ಸರ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಖುಷಿ ಆಗ್ತಾಯಿದೆ, ತುಂಬ ಟೈಮ್ ಆದಮೇಲೆ ನಿಮ್ಗೆಲ್ಲರೂ ನೋಡ್ತಾ ಇರೋದು. ಆ್ಯಂಡ್ ಮುದ್ದು ದಿನ ಖುಷಿ ಇದೆ. ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಟೈಮ್ ಆಗಿದೆ ನಾವು ಅನೌನ್ಸ್ ಮಾಡಿ. ಬಟ್ ನಾನು ಈ ಸಿನಿಮಾದಲ್ಲಿದ್ದೀನಿ ಅಂತ ವೆರಿ ಲೇಟ್ ಅನೌನ್ಸ್ ಮಾಡ್ತಿದ್ದೀವಿ. ಬಟ್ ಐ ಆಮ್ ಗ್ಲ್ಯಾಡ್. ನೀವೆಲ್ಲರೂ ಇವತ್ತು ಕೇಳ್ತಾ ಇರೋ ಪ್ರಶ್ನೆಗಳು ಇಟ್ಸ್ ವ್ಯಾಲಿಡ್.
ಬಟ್ ಬಿಹೈಂಡ್ ದ ಸೀನ್ಸ್ ಐ ಥಿಂಕ್ ನಾವು ಎಲ್ಲರೂ ನೋಡಿದ್ದೀವಿ ವಿಕ್ರಮ್ ಅವರ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ಅವರೊಂದು ಸ್ಟ್ರಗಲ್ ಆಗಿರ್ಬೋದು. ಐ ರಿಯಲಿ ಹೋಪ್ ಈ ಸಿನಿಮಾಯಿಂದ ಈ ಬರ್ಡೇಯಿಂದ ಎಲ್ಲ ಸಖತ್ತಾಗುತ್ತೆ ನಿಮಗೆ ಅಂತ. ಹ್ಯಾಪಿ ಬರ್ತ್ಡೇ ವಿಕಿ. ಸಿನಿಮಾ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಈ ಸಾಂಗ್ ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಮ್ಯಾಮ್ ಆ್ಯನಿಮಲ್ಸ್ ನೋಡ್ಬೇಕಂದ್ರೆ ನಮ್ಮನ್ನು ನೋಡಿ ಇಷ್ಟ ಖುಷಿಯಾಗಿಲ್ಲ ಎಷ್ಟು ಕಷ್ಟಪಟ್ಟೆಲ್ಲ ಎಷ್ಟು ಪ್ರೀತಿಯಿಂದ ಮಾಡಿದ್ದೀವಿ. ನೋಡಿ ಎಲ್ಲೋ ನಮ್ಮ ಕಡೆ ಬರುತ್ತೆ ಅಂತ ಪ್ಲಾನಿಂಗ್ ಇದೆ ಮ್ಯಾಮ್. ಗೊತ್ತಾಗಿದ್ರೆ ನಮ್ಗೆ ನಿಮ್ ಕ್ವೆಶ್ಚನ್ ಕೇಳಕ್ ಬರಲ್ಲ, ಅದೇ ಪ್ರಾಬ್ಲಮ್. ಇಳಿಸಿ ರುಕ್ಮಿಣಿ ಕ್ಯಾರೆಕ್ಟರ್ನ ಸ್ವಲ್ಪ ಆಚೆ. ನೀವು ಬ್ಯಾಂಗಲ್ ಬಂಗಾರಿ ಆಗಿದ್ರಿ, ಮುದೋಳು ಉತ್ತರ ಕರ್ನಾಟಕದಲ್ಲಿ ಬರುವಂಥದ್ದು. ಇವಾಗ ಏನಾದರೂ ಉತ್ತರ ಕರ್ನಾಟಕ ಬಂಗಾರಿ ಆಗುವಂಥ ಸಾಧ್ಯತೆ ಇದೆಯಾ ಮುದೋಳಿಂದ? ನನಗೆ ಉತ್ತರ ಕರ್ನಾಟಕದಿಂದನೂ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದಾರೆ. ಆಲ್ರೆಡಿ ಉತ್ತರ ಕರ್ನಾಟಕಕ್ಕೂ ನಾನು ಬಂಗಾರಿನೇ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಸಿನಿಮಾ ಮುಖಾಂತರ ರುಕು ಅನ್ನೋ ಪಾತ್ರದಲ್ಲಿ ಹೊಸದಾಗಿ ಕಾಣಿಸ್ಕೋತೀನಿ. ಫಸ್ಟ್ ಟೈಮ್ ಐ ಥಿಂಕ್ ಏನು ರೋಲ್ ಅಂತ ರಿವೀಲ್ ಮಾಡ್ತಾರೆ, ಫಸ್ಟ್ ಟೈಮ್ ಅದೇ ಪರ್ಮಿಷನ್ ಕೊಟ್ಟರು ಒಂದು ಕಾನ್ಸ್ಟೇಬಲ್ ಆಗಿ, ಲೇಡಿ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೋತೀನಿ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಆ್ಯಂಡ್ ಐ ಡೋಂಟ್ ನೋ, ನನಗೇ ಹೊಸದಾಗಿತ್ತು ಆ್ಯಕ್ಟ್ ಮಾಡೋಕ್ಕೆ ಅಥವಾ ಯೂನಿಫಾರ್ಮಲ್ಲಿ ಎಲ್ಲ. ಸೊ ನಾನು ಕೂಡ ಲುಕಿಂಗ್ ಫಾರ್ವರ್ಡ್ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ವೆರಿ ತುಂಬ ಡಿಫ್ರೆಂಟಾಗಿ ಕತೆ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನರೇಷನ್ ಕೂಡ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಸೊ ನಾನು ಕೂಡ ನಿಮ್ಮೆಲ್ಲರಷ್ಟೇ ವೇಟ್ ಮಾಡ್ತಾ ಇದ್ದೀನಿ. ಬಟ್ ಐಮ್ ಶ್ಯೂರ್ ನಿಮ್ಗೆಲ್ರಿಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಮೂರು ಜನ ಫೀಮೇಲ್ ಕ್ಯಾರೆಕ್ಟರ್ಗಳನ್ನ ಮೇನ್ ಕ್ಯಾರೆಕ್ಟರ್ಗಳು ತೋರಿಸಿ ನಿನ್ನೆ ಪೋಸ್ಟರ್ ಬಿಟ್ಟಾಗ ಅದಕ್ಕೆ 10 ಜನ ಮೇನ್ ಕ್ಯಾರೆಕ್ಟರ್ಗಳನ್ನ ತೋರಿಸಿ ಟೋಟಲ್ 13 ಜನ ಲೀಡ್ ಕ್ಯಾರೆಕ್ಟರ್ ಅಂತ ನಾನು ನೋಡಿದೆ. ಹೇಗಿತ್ತು ಮೇಡಮ್ ಅವ್ರದ್ದೆಲ್ಲ? ಸರ್ ನೀನೋ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಕೇಳಿದೆ, ಎಲ್ಲಿ ಬಿಟ್ಬಿಡ್ದೆ, ನಾನು ಹೇಳ್ಬಿಡ್ಬೇಕಾಗಿತ್ತು ನೆಕ್ಸ್ಟ್ ಅವ್ರ ಬಗ್ಗೆ. ಸರ್ ನನಗೆ ಅಂದರೆ ತುಂಬ ಜನದ ಜೊತೆ ವರ್ಕ್ ಮಾಡೋ ಅವಕಾಶ ಇದರಲ್ಲಿ ಸಿಗಲಿಲ್ಲ. ನನ್ನ ಮೇಜರ್ ಪೋರ್ಷನ್ಸ್ ಅಬ್ಬಿ ಅವರು, ವಿಕ್ಕಿ, ಸುಮಾರಷ್ಟು ನನಗೆ ಇವ್ರ ಜೊತೆನೇ ಆ್ಯಕ್ಟಿಂಗ್ ಸೀನ್ಸ್ಗಳಿರೋದ್ರಿಂದ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಬೋತ್ ಆಫ್ ದೆಮ್. ಆ್ಯಂಡ್ ಇವತ್ತು ಅಬ್ಬಿ ಅವ್ರ ಬರ್ಡೇ ಕೂಡ, ಹ್ಯಾಪಿ ಬರ್ತ್ಡೇ ಅಬ್ಬಿ. ಅಷ್ಟೇ ಸರ್, ಬೇರೆ ಎಲ್ಲರ ಸೀನ್ಸ್ಗಳು ನಾನು ಕೂಡ ನೋಡಬೇಕು ನಾನು ಕೂಡ. ಬಟ್ ಐಮ್ ಗ್ಲ್ಯಾಡ್ ಅವ್ರು ಎಲ್ಲರೂ ಸಚ್ ವಂಡರ್ಫುಲ್ ಆ್ಯಕ್ಟರ್ಸ್ ನಮ್ಮ ಸಿನಿಮಾದ ಭಾಗಿಯಾಗಿದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್. Yeah, of Ishita course. We Raj. all want to know how was it to work with Vikram Ravichandran? So, this is my first time here. So, first of all, namaste, and I want to introduce myself to everyone. I'm Ishita Raj from Bombay, and this is my first time here in Kannada cinema. And working with him is my first time. He is a wonderful, very supportive actor. I got a little chance to rehearse with him, practice with him, dance with him, and the whole process was so easy because if you have a team that is very supportive and stands by you, no matter what language it is, no matter where you are, your work is it's double the it's easy, it's fun, it's double the fun. Just that today it's your song. Ji. How much, like, special songs bring into the film, because they say it is situational. Today every song is situational, even special songs. Once upon a time it was just a glamour thing. Now it's become added, like a saying that it's situational. How do you opine about it? Ma'am, definitely. First of all, depends on the story. So, if a song is situational, if it is set up in a place or in a scenario where there is a song, and you can add that entertainment value also to the story, so why not? And if it can add to the story, if you can build a scene where there is a song around and there is a story, so it is, I think so it's more for the audience visually to get hooked to the story and be more involved with the entertainment also. Thank you. ಎದುರಿಸಿದ್ರಿ ಒಂದೇ ಸೆಕೆಂಡ್. ಅಭಿ ಹಿಂಗೆ ಬರ್, ಇಲ್ಲಿ ಬಾ. Thank you. Happy birthday to you. Happy birthday, dear Abhi. Thank you. Happy birthday to you. Thank you very much. Means a lot. Thank you all. Love you. ಅಭಿ ನಮ್ಮ ನಗ್ಸಿದ್ರೆ ಸಾಕು, ಅಷ್ಟೇ ಬೇಕು. ಎಲ್ಲಿ ಮೇಡಮ್ ನೀವು ಬಂದು ಅವಾಗಿಂದ ಫೈರ್ ತರ ಬೆಂಕಿ ಹೊಡಿತಾನೆ ಇದ್ದೀರಾ. ಪಾಪ ಅವ್ರಿಗೆ ಮಾತಾಡಕ್ಕೂ ಬಿಟ್ಟಿಲ್ಲ. ಮಾತಾಡ್ತಾರೆ ಅಂತಾನೆ ನಾನು ಕೇಳ್ತೀನಿ. ಕೇಳಲ್ಲ, ಅವ್ರು ಮಾತಾಡ್ತಾರೆ. And he didn't have any problem. ಬೇರೆಯವ್ರಿಗೆ ಪ್ರಾಬ್ಲಮ್. ಆಯ್ತು ಕೇಳೋರ್ ಪ್ರಾಬ್ಲಮ್ ಇನ್ನೂ 10 ಪ್ರಶ್ನೆ ಬಂದ್ರೆ ರೆಡಿ ಇದ್ದೀನಿ ಮಾತಾಡಕ್ಕೆ. ಇಲ್ಲ ಮ್ಯಾಮ್, ನೀವು ಆ ಥರ ಮಾತಾಡೋದೇ ನಮಗೆ ಖುಷಿ. ಆ್ಯಕ್ಚುಲಿ ವಿ ಲವ್ ಯು.
ಮುದ್ದೋಳು ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ವಿಕ್ಕಿ ಬಾಯ್. ನನ್ನ ಚೂಸ್ ಮಾಡಿದ್ದು ಆ್ಯಕ್ಚುಲಿ ವಿಕ್ಕಿ ಎಷ್ಟು ಇದಂದರೆ ಕ್ಯಾರೆಕ್ಟರ್ ನೋಡಿ ಸಿನಿಮಾಗೆ ಚಾನ್ಸ್ ಕೊಟ್ರು. ಆ್ಯಕ್ಚುಲಿ ನನ್ನ ಲವ್ ಮಾಕ್ಟೇಲಲ್ಲಿ ಈ ಹುಡುಗ ಮಾಡ್ತಾನಲ್ಲ ಇವನ್ಯಾಕೆ ಬೇರೆ ಯಾರೋ ಇದ್ರು ಆ್ಯಕ್ಚುಲಿ ನನ್ನ ಬದಲು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ ನನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ನನಗೆ ತುಂಬಾ ಸಪೋರ್ಟ್ ಆಗತ್ತೆ ಅಂತ ಅವ್ರನ್ನ ಚೂಸ್ ಮಾಡಿ. ಇಲ್ಲ ಬ್ಯಾಲೆನ್ಸ್ ಮಾಡಿ ಅದಕ್ಕೆ ನಾವು ಕೇಳಿದ್ದು ನಮ್ದು ಒಂದು ಸ್ವಲ್ಪ ನಮ್ದು ಲವ್ ಮಾಕ್ಟೇಲಲ್ಲೇ ನಾನು ಗುಂಗಲ್ಲಿದ್ದೀನಿ ಯಾ ಮ್ಯಾಮ್. ಬಟ್ ಥ್ಯಾಂಕ್ ಯು ವಿಕ್ಕಿ ಫಾರ್ ಚೂಸಿಂಗ್ ಮೀ ಇನ್ ದ ಮುದೋಳ್ ಆ್ಯಂಡ್ ಟಾಟಾ ಸರ್ ನೀವು ಬಂದಿದ್ದು ತುಂಬ ದೊಡ್ಡ ಪವರ್ ಬಂದಂಗಾಯಿತು. ಮ್ಯಾಮ್ ಕೂಡ ಆಮೇಲೆ ಎಲ್ಲರೂ ನಮ್ಮ ಡೈರೆಕ್ಟರ್ ಸರ್ ಮಾತ್ರ ನನಗೆ ಯಾವಾಗಲೂ ಬ್ರೋ ಅಂತಲೇ ಮಾತಾಡ್ಸಿರೋದು ಇದುವರೆಗೂ. ಹೋಗೋ ಬಾರ ಅಂತಲೂ ಮಾತಾಡ್ಸಿಲ್ಲ. ಅಭಿಬ್ರೋ ಹಿಂಗೆ ಮಾಡಿ ಅವ್ರು ಪಾಪ ಮಾತಾಡೋದೇ ಕಮ್ಮಿ. ಪಾಪ ಅವರು ಡೈರೆಕ್ಟ್ ಮಾಡಬೇಕಾದ್ರೂ ಏನಾದರೂ ಹೇಳ್ಬೇಕಿದ್ರು ಬಂದು ಅಭಿ ಹಿಂಗೆ ಮಾಡಿ ಅಭಿ ಹಂಗೆ ಮಾಡಿ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟು ಡೀಸೆಂಟ್ ಫೆಲೋ. ಆಮೇಲೆ ನಮ್ಮ ಕೊರಿಯೋಗ್ರಫರ್ ಸರ್ರು ತುಂಬ ಚೆನ್ನಾಗಿ, ನೀವು ಸಾಂಗ್ ನೋಡಿದ್ದೀರಾ, ಎಲ್ಲರೂ ಇಷ್ಟಪಟ್ಟಿದ್ದೀರಾ, ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಜೊತೆಗೆ ಚೆನ್ನೈಲಿ ಈಗ ಬೂಮಲ್ಲಿರೋವಂಥ ಹೆಸರು ಅವ್ರದ್ದು. ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಆಲ್ರೆಡಿ ರಾಯಲಲ್ಲಿ ಕೆಲಸ ಮಾಡಿದ್ದೆ. ನಂದು ಅವ್ರದ್ದು ಫ್ರೆಂಡ್ಶಿಪ್ಪು ಬಾಂಡು ತುಂಬ ಚೆನ್ನಾಗಿದೆ. ಜೊತೆಗೆ ರಾಯಲಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೆ, ಅವ್ರಿಗಿಷ್ಟ ಆಗಿತ್ತು. ಆಮೇಲೆ ಮ್ಯಾಮ್ ಹೊಸದಾಗಿ ಬಂದಿದ್ದಾರೆ ಇಶಿಕಾ ಅವರು. ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಮ್ಯಾಮ್. ಐ ಹೋಪ್ ಇಶಿತಾ ನಿಮಗೆ ಇನ್ನೂ ಹೆಚ್ಚು ಚಾನ್ಸ್ ಸಿಗಲಿ. ಸ್ಯಾಂಡಲ್ವುಡಲ್ಲಿ ನೀವೊಂದು ದೊಡ್ಡ ಆರ್ಟಿಸ್ಟ್ ಆಗಿ ಗುರುತಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಮುದೋಳಲ್ಲಿ ನನ್ನ ಪಾತ್ರ ಸರ್ ಮುದೋಳ್ ಶಶಿಗೆ ಜೊತೆಲಿರುವಂಥ ಪಾತ್ರ. ಬಟ್ ಜುಗಲ್ಬಂದಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಇದು ಡಿಫ್ರೆಂಟ್ ಫಾರ್ಮ್ ಮುದೋಳ್. ಆ್ಯಕ್ಚುಲಿ ಈ ಸ್ಟೋರಿ ಲೈನ್ನೇ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅದೇ ಸ್ಟೋರಿ ಹೇಳ್ತಾ ಇಲ್ಲ, ಸ್ಟೋರಿ ಲೈನೇ ಡಿಫ್ರೆಂಟ್ ಆಗಿದೆ. ಸ್ಟೋರಿ ಹೌದು, ಅದನ್ನ ನೀವು ಡೈರೆಕ್ಟರ್ನ ಕೇಳ್ಬೇಕು ಸರ್. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿದೆ ಪಾತ್ರ. ಶಶಿ ಜೊತೆ ಟ್ರಾವೆಲ್ ಆಗುವಂಥ ಪಾತ್ರ, ಕೊನೆವರೆಗೂ ಇರುವಂಥ ಪಾತ್ರ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಬಟ್ ಒಂದು ಬ್ಯೂಟಿಫುಲ್, ನಾನು ತುಂಬ ಎಂಜಾಯ್ ಮಾಡಿದೆ. ನನಗೆ ಹೊಸದಾಗಿತ್ತು. ಲವ್ ಮಾಕ್ಟೇಲ್ ಬಿಟ್ಟರೆ ಒಂದು ಒಳ್ಳೆ ಚೇಂಜ್ ಓವರ್ ಕೊಟ್ಟಂಥ ಪಾತ್ರ ನನಗೆ. ಸರ್ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಸರ್. ಮ್ಯಾಮ್ ವಿ ಲವ್ ಯು ಮ್ಯಾಮ್. ಮೇಡಮ್ ಏನೋ ಮ್ಯಾಚ್ ಮಾಡ್ಕೊತೀನಿ ಬಿಡಿ ಮೇಡಮ್ ನೀವು ನನ್ನ. ಸರ್ ಅಂದರೆ ಪಾತ್ರ ಚೇಂಜ್ ಓವರ್ ಇದೆ ಸರ್. ಲವ್ ಮಾಕ್ಟೇಲಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಥರ ನೋಡೋಂಥ ಪಾತ್ರ, ಇದರಲ್ಲಿ ತುಂಬ ಚೇಂಜ್ ಓವರ್ ಇದೆ ಸರ್. ತುಂಬ ಅಂದರೆ ಸ್ಪೇಸ್ ಇದೆ, ಲಿಬರ್ಟಿ ಇದೆ, ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನನಗೆ ಡೈರೆಕ್ಟರ್ ಸರು ಆ್ಯಕ್ಟಿಂಗಿಗೆ. ಯಾವತ್ತೂ ನೀನು ಇಷ್ಟೇ ಮಾಡಬೇಕು ಇದೇ ಮಾಡಬೇಕು ಅಂತ ನನಗೆ ಯಾವತ್ತೂ ಅವರು ಒಂದು ಸರ್ಕಲ್ ಹಾಕಿಲ್ಲ. ನೀನು ಲಿಬರ್ಟಿ ಕೊಟ್ಟು ನೀನು ಫ್ರೀಯಾಗಿ ಆ್ಯಕ್ಟ್ ಮಾಡುವಂತ ಆ್ಯಕ್ಟ್ ಮಾಡಿಸಿದ್ದಾರೆ. ಐ ಹೋಪ್ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಡೈರೆಕ್ಟರ್ ಸರ್. ಇಬ್ಬರದು ಒಂದೇ ದಿನ ಬರ್ಡೇ ಮ್ಯಾಮ್, ನೀವು ಅದು ಕೇಳಲೇಬಾರ್ದು. ಅದೇ ಮ್ಯಾಮ್, ಅದನ್ನೇ ಹೇಳಿದ್ದು, ಇಬ್ರದ್ದು ಒಂದೇ ಮ್ಯಾನರಿಸಮ್ ಇರುತ್ತಲ್ಲ ಮ್ಯಾಮ್. ಇಲ್ಲ ಮುಂಚೆದೂ ಹಾಗೇನೆ. ಬಟ್ ಪರಿಚಯ ಆದಾಗ ನಮ್ದೊಂದಷ್ಟು ಅಂದರೆ ನನಗದಿಷ್ಟ, ನಿನಗೂ ಇದಿಷ್ಟನಾ, ನಾನು 7 ಅವರು 7 ಹಂಗೆ ಮಾತಾಡ್ಕೊತಾ ಇರ್ತೀವಿ. ಸೊ ಯೂಶಲಿ ಮ್ಯಾನರಿಸಮ್ ಹಂಗೆ. ಅದು ನಾನು ದೇವ್ರ ಹಣೆಗೂ ನನಗೆ ಗೊತ್ತಿಲ್ಲ ಮ್ಯಾಮ್. ನಾನು ಡಿಸ್ಕಸ್ಸೇ ಮಾಡಿಲ್ಲ ಈ ವಿಷಯದಲ್ಲಿ. ಜೊತೆಗೆ ನಾನು ಇನ್ವಾಲ್ವ್ ಆಗಿಲ್ಲ. ಸೊ ಬೇಸಿಕ್ಲಿ ನನ್ನ ಹೆಸರು ಮಣಿಚಂದ್ರ. ಈಗ ತಮಿಳಲ್ಲಿ ತುಂಬ ಮೂವೀಸ್ ಮಾಡ್ತಾ ಇದ್ದೀನಿ, ಆದರೆ ನನ್ನ ಸೆಕೆಂಡ್ ಫಿಲ್ಮ್ ಇದು ಕನ್ನಡದಲ್ಲಿ.
ಹ್ಯಾಪಿ ರಾಜ್ ಅಂತ ಜಿ ವಿ ಪ್ರಕಾಶ್ ಅವ್ರದ್ದು ಸಿಂಗಲ್ ಕಾರ್ಡ್ ಮಾಡಿದ್ದೆ, 6 ಸಾಂಗ್ ಮಾಡಿದೆ. ಮತ್ತು ತಮಿಳ್ ಬಿಗ್ ಬಾಸಲ್ಲಿ ರನ್ನರ್ ಅಪ್ ನಾನು. ತಮಿಳ್ ಬಿಗ್ ಬಾಸಲ್ಲಿ ರನ್ನರ್ ಅಪ್. ಇಲ್ಲ ಇಲ್ಲಿಂದನೇ ಅಲ್ಲಿ ಹೋಗಿದ್ದು. ಈಗ ನನಗೆ ಅದೇ ಸೊ ತುಂಬ ಖುಷಿ ಆಯಿತು. ವಿಕಿ ಸರ್ ಜೊತೆ ಹೆಂಗೆ ಹೇಳೋದಂದರೆ, ಒಂದು ಅಣ್ಣನ ಜೊತೆ ಕೆಲಸ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇತ್ತು. ನನಗೆ ಎಲ್ಲಿನೂ ಒಂದು ಹೀರೋ ಥರ ಕೆಲಸ ಮಾಡೋ ಥರನೇ ಇದ್ದಿಲ್ಲ. ಅಷ್ಟು ಫ್ರೀಡಮ್ ಕೊಟ್ಟರು. ಸ್ವಲ್ಪ ಬೆಂಡ್ ತಗೊಂಡಿದ್ದೀನಿ ನೋಡಿರ್ತೀರಾ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸಾಂಗು ಬರುತ್ತೆ, ಅದನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.